ರಾಜ್ಯದ ಹಿರಿಯ ಶಾಸಕರ ಬೇಡಿಕೆ ಕೇವಲ ಸಂಪುಟ ಪುನರಚನೆಯಲ್ಲ, ಜೊತೆಗೆ ಸಚಿವ ಸ್ಥಾನಕ್ಕೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಕೇವಲ ಸಂಪುಟ ಪುನರಚನೆಯ ವಿಚಾರ ಅಲ್ಲ, ನಮಗೂ ಸಚಿವ ಸ್ಥಾನ ನೀಡಿ, ಇದು ಶಾಸಕರ ಡಿಮ್ಯಾಂಡ್. ಬೈ ಎಲೆಕ್ಷನ್ ಮುಗಿಯುವುದನ್ನೇ ಕಾಯ್ತಾ ಇದ್ದಂತೆ ಕಾಣಿಸ್ತಾ ಇದೆ ಹಿರಿಯ ಶಾಸಕರು. ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನಕ್ಕೆ ಭಾರಿ ಒತ್ತಡ ಕೇಳಿಬರ್ತಾ ಇದೆ. ದೆಹಲಿಗೆ ತೆರಳೋದಕ್ಕೆ ಮತ್ತೊಂದು ಟೀಮ್ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಂದ್ರೆ ಉಪಚುನಾವಣೆ ಮುಗಿಯೋದನ್ನ ಕಾಯ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಸಂಪುಟ ಪುನರ್ರಚನೆ ಮಾಡಿದ್ರೆ ನಮ್ಗೇನು ಲಾಭ? ಏನೇ ಆದ್ರೂ ಕೂಡ ಹಿರಿಯ ಶಾಸಕರಿಗೆ ಏನು ಕೋಕ್ ಕೊಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವ ಸ್ಥಾನಕ್ಕೂ ಕೂಡ ಬೇಡಿಕೆಯನ್ನ ಕೊಡಬೇಕು. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಶಾಸಕರೀಗ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಜೊತೆಗೆ ಬೈ ಎಲೆಕ್ಷನ್ ಮುಗಿಯೋದನ್ನೇ ಹಿರಿಯ ಶಾಸಕರು ಕಾಯ್ತಾ ಇದ್ದಿದ್ದು ಗೊತ್ತಾಗ್ತಾ ಇದೆ. ಹಾಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸ್ಥಾನಕ್ಕೆ ಭಾರಿ ಒತ್ತಡವು ಕೇಳಿ ಬರ್ತಾ ಇದೆ. ಹಾಗಾಗಿ ದೆಹಲಿಗೆ ತೆರಳೋದಕ್ಕೆ ಮತ್ತೊಂದು ಟೀಮ್ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಜಿಎಸ್ ಪಾಟೀಲ್, ಹಾಗೆ ಕೋನರೆಡ್ಡಿ, ಶಿವಲಿಂಗೇಗೌಡರು, ಹಾಗೆ ತನ್ವೀರ್ ಸೇಠ್, ಅಮರೇಗೌಡ ಪಾಟೀಲ್, ಹಾಗೆ ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿದಂತೆ ಎಆರ್ ಕೃಷ್ಣಮೂರ್ತಿ ಸೇರಿ 20ಕ್ಕೂ ಹೆಚ್ಚು ಶಾಸಕರು ಶೀಘ್ರವೇ ದೆಹಲಿಗೆ ತೆರಳೋದಕ್ಕೆ ಸಕಲ ಸಿದ್ಧತೆಯನ್ನ ಸಕಲ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಉಪಚುನಾವಣೆಯ ಪ್ರಚಾರಕ್ಕೂ ಕೂಡ ಈ ಎಲ್ಲಾ ಶಾಸಕರು ಭಾಗಿಯಾಗಿದ್ರು. ಈಗ ಉಪಚುನಾವಣೆ ಮುಗಿದಿದೆ, ಶೀಘ್ರದಲ್ಲೇ ಸಭೆ ಸೇರ್ತಾರೆ ಶಾಸಕರು ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ದೆಹಲಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಒಂದು ಸುತ್ತಿನ ಮಹತ್ವದ ಸಭೆ ಕೂಡ ನಡೆಸಬಹುದು. 3-4 ಬಾರಿ ಶಾಸಕರಾಗಿ ಆಯ್ಕೆಯಾದ ಶಾಸಕರಿಂದ ಮೀಟಿಂಗ್ ಆಗಬಹುದು. ಒಂದು ಸುತ್ತಿನ ಸಭೆ ನಡೆಸಿದ ನಂತರದಲ್ಲಿ ಒಮ್ಮತದ ಮೇರೆಗೆ, ಮತ್ತೊಮ್ಮೆ ಹೇಳೋದು, ಎಲ್ಲರ ಜೊತೆಗೂಡಿ ಏನೇನು ಅವರ ಬೇಡಿಕೆಗಳಿದೆ ಅದನ್ನ ಪಟ್ಟಿ ಮಾಡಿಕೊಂಡು ಹೈಕಮಾಂಡ್ ಭೇಟಿಗೆ ತಯಾರಿಯನ್ನ ನಡೆಸ್ತಿರೋದು. ಹೈಕಮಾಂಡ್ ಭೇಟಿ ಮಾಡಿದ ನಂತರದಲ್ಲಿ ಒತ್ತಾಯ ಮಾಡೋದಕ್ಕೆ ತೀರ್ಮಾನ ಮಾಡ್ತಾರಂತೆ ಶಾಸಕರು. ಉಪಚುನಾವಣೆ ಕ್ಷೇತ್ರಗಳಲ್ಲೇ ಬೀಡು ಬಿಟ್ಟಿದ್ರು ಶಾಸಕರು. ಹೈಕಮಾಂಡ್ ಸೂಚನೆಯಂತೆ ಪ್ರಚಾರ ಕಾರ್ಯದಲ್ಲೂ ಕೂಡ ಭಾಗಿಯಾಗಿದ್ರು. ಬೈ ಎಲೆಕ್ಷನ್ ಮುಗಿದಿದ್ದು ಶೀಘ್ರವೇ ಶಾಸಕರಿಂದ ಮೀಟಿಂಗ್ ಆಗತ್ತೆ. ದೆಹಲಿಗೆ ತೆರಳುವ ಮುನ್ನ ಮತ್ತೊಂದು ಸುತ್ತಿನ ಮೀಟಿಂಗ್ ಆಗತ್ತೆ. 3-4 ಬಾರಿ ಶಾಸಕರಾಗಿ ಆಯ್ಕೆಯಾದ ಶಾಸಕರು ಮೀಟಿಂಗ್ ಮಾಡೋದು. ಸಭೆ ಆದ ನಂತರದಲ್ಲಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಚಿಂತನೆ ನಡೆಯುತ್ತೆ. ವರಿಷ್ಠರನ್ನ ಭೇಟಿಯಾಗಿ ಒತ್ತಡ ಹಾಕಲೇಬೇಕು ಅಂತ ಒಮ್ಮತದ ನಿರ್ಧಾರ ತೆಗೆದುಕೊಳ್ತಾರೆ. ಶತಾಯಗತಾಯ ಮಂತ್ರಿಗಿರಿ ಪಡ್ಕೊಳ್ಳೇಬೇಕು ಅನ್ನೋದು MLAಗಳ ಸರ್ಕಸ್ ಅನ್ನೋದು ಬಹಳ ಕ್ಲಿಯರ್ ಕಟ್ ಪಿಕ್ಚರ್. ಒಂದು ಕಡೆ ಹೇಗಾಗಿದೆ ಇದು ಕೈಪಾಳ್ಯ ಅಂತ ಹೇಳಿದ್ರೆ, ಕುರ್ಚಿ ಕಿತ್ತಾಟ ಒಂದು ಕಡೆ ಆದ್ರೆ, ಶಾಸಕರು ನಾವೇನು ಕಡಿಮೆ ಇಲ್ಲಪ್ಪ, ನಮಗೂ ಸಚಿವರ ಸ್ಥಾನ ಬೇಕು, ಅವರು ಮುಖ್ಯಮಂತ್ರಿ ಸ್ಥಾನ ಕಿತ್ತಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಸಚಿವರ ಸ್ಥಾನ ಬೇಡವಾ? ಅಟ್ಲೀಸ್ಟ್ ನಾವು 1-2 ಬಾರಿ ಅಲ್ಲ 3-4 ಬಾರಿ ಗೆದ್ದಿದೀವಲ್ಲ, ಸೊ ಹಾಗಾಗಿ ನಮ್ಮನ್ನ ಕನ್ಸಿಡರ್ ಮಾಡಬೇಕು, ಸಂಪುಟ ಪುನರ್ರಚನೆ ಮಾಡಬೇಕು ಅಂತೆಲ್ಲ ಈಗ ಮಾತುಕತೆಗೆ ಬಂದು ನಿಂತಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿದ್ಯಾ ಅಥವಾ ಸಮಸ್ಯೆಗಳೇನಿದೆ, ಏನೇನು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಸಚಿವ ಸ್ಥಾನ ಅಥವಾ ಮಂತ್ರಿಗಳ ಆಕಾಂಕ್ಷಿ ಪಟ್ಟಿಯಲ್ಲಿ ಈಗ ಒಂದು ಸುತ್ತಿನ ಸಭೆ ನಡೆಸೋದು ಮಾತ್ರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.